ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಮತಾ. ನಾನು ನಿಮ್ಮೊಂದಿಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ದೂರದೇಶ ಪ್ರಯಾಣ. ದೂರದೇಶ ಪ್ರಯಾಣದ ಅನುಕೂಲಗಳೇನು, ಅನಾನುಕೂಲಗಳೇನು? ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಯಾವುದೇ ವಿಷಯ ಅಂತಂದರೂ ಅದಕ್ಕೆ ಅನುಕೂಲವೂ ಇರುತ್ತೆ, ಅನಾನುಕೂಲತೆಯೂ ಇರುತ್ತೆ. ಅನುಕೂಲತೆ ಮಾತಾಡೋಣ. ದೂರದೇಶ ಪ್ರಯಾಣಗಳಿಗೆ ಹೋಗಬೇಕು ಅನ್ನೋದು ನಮ್ಮ ಸಮಾಜದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಯುವಕ ಯುವತಿಯರ ಆಸೆ. ಹೋಗಿ ಒಂದಿಷ್ಟು ಹಣ ಸಂಪಾದನೆ ಮಾಡಬೇಕು, ನನ್ನ ಮನೇನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂಥವ್ರಿಗೆ ಈ ವಿಡಿಯೋ ಬಹುಶಃ ಸಹಾಯ ಆಗುತ್ತೆ. ಮೊದಲನೇದಾಗಿ ಅನುಕೂಲಗಳನ್ನ ಮಾತಾಡ್ತಾ ಹೋಯಿತು ಅಂತಂದರೆ, ಮೊದಲ ಅನುಕೂಲ ಹೀಗೇ ಹೋಗ್ತಾ ಹೋಗುತ್ತೆ. ನೀವು ಹೊಸ ಹೊಸ ಭಾಷೆಯನ್ನು ಕಲಿಯೋ ಪ್ರಯತ್ನಗಳನ್ನ ಮಾಡಬಹುದು. ಹೊಸ ಭಾಷೆಯನ್ನು ಕಲಿತಾ ಹೋದಷ್ಟು ಹೆಚ್ಚು ಜನಗಳ ಪರಿಚಯಗಳಾಗ್ತಾ ಹೋಗುತ್ತೆ. ದೇಶಗಳಿಗೆ ಹತ್ತಿರ ಆಗ್ತೀರಾ, ಹೊಸ ದೇಶಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಇದು ಮೊದಲನೇ ಅನುಕೂಲ. ಆದರೆ ಎರಡನೇದು, ಆ ದೇಶದ ಸಂಸ್ಕೃತಿಯನ್ನು ನೀವು ಮನದಟ್ಟು ಮಾಡಿಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರ. ಆ ದೇಶಗಳ ಸಂಸ್ಕೃತಿ, ಆ ದೇಶಗಳ ಸಂಪ್ರದಾಯ, ಆ ಜನಗಳು ನಿಮ್ಮನ್ನು ಮಾತಾಡಿಸುವಂಥ ರೀತಿ, ನೀವು ಅವರೊಂದಿಗೆ ಬೆರೆಯುವಂಥ ರೀತಿಯನ್ನು ಕಲಿಯೋ ಒಂದು ಅವಕಾಶವನ್ನು ನೀವು ಪಡಿತಾ ಹೋಗ್ತೀರ. ಹಾಗೆಯೇ ನೀವು ಈ ಹೊರದೇಶಗಳ ಪ್ರಯಾಣ ಮಾಡೋದ್ರಿಂದ ನಿಮ್ಮ ಸ್ಟ್ಯಾಂಡ್ ಆಫ್ ಲಿವಿಂಗ್ ಅಂದರೆ ಜೀವನದ ಗುಣಮಟ್ಟವನ್ನು ನೀವು ಬೆಳೆಸ್ಕೊಳ್ತಾ ಹೋಗಬಹುದು. ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಬಳಸ್ತಾ ಇರೋ ಹಣ ಇಷ್ಟು ದಿನ ಕಡಿಮೆ ಪ್ರಮಾಣದಲ್ಲಿದ್ದರೆ, ನೀವು ಹೊರದೇಶಗಳಿಗೆ ಹೋಗಿ ಅಲ್ಲಿ ಸಂಪಾದನೆ ಮಾಡಿ ತರುವಂತಹ ಹಣ ನಿಮ್ಮ ಒಂದು ಜೀವನ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮೂರನೇ ವಿಚಾರವಾಗಿ ನಾವು ಮಾತಾಡಿದ ಹಾಗೆ ಗುಣಮಟ್ಟದ ಜೊತೆಗೆ ನಾಲ್ಕನೇದಾಗಿ ವಿವಿಧ ರೀತಿಯ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ ನೀವು ಒಂದು ಸಂಪರ್ಕ ಮಾಡೋದಕ್ಕೆ ಸಹಾಯ ಆಗುತ್ತೆ ನೀವು ದೂರದೇಶ ಪ್ರಯಾಣಗಳನ್ನ ಮಾಡೋದ್ರಿಂದ. ಹಾಗೂ ಇದರಿಂದ ಹೆಚ್ಚಾಗಿ ನಿಮ್ಮ ಆತ್ಮವಿಶ್ವಾಸ ಹಾಗೂ ಆತ್ಮಗೌರವ ಎರಡೂ ಹೆಚ್ಚಿಗೆ ಆಗುತ್ತೆ. ಹೇಗೆ ಹೆಚ್ಚಿಗೆ ಆಗುತ್ತೆ? ನೀವು ಹೆಚ್ಚು ಜನಗಳನ್ನ ಸಂಪರ್ಕ ಮಾಡ್ತೀರಾ, ಅವರುಗಳೊಂದಿಗೆ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತೀರಾ, ನೀವು ಅಲ್ಲಿಂದ ಸಂಪಾದನೆಯನ್ನು ಮಾಡ್ತೀರಾ. ಈ ಎಲ್ಲ ವಿಚಾರಗಳಿಂದ ಏನಾಗುತ್ತೆ ಅಂದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ನಿಮ್ಮ ಆತ್ಮ ಗೌರವ ಕೂಡ ಹೆಚ್ಚಾಗೋ ಸಂಭವಗಳು ಜಾಸ್ತಿ. ಕೊನೆಯದಾಗಿ ನಿಮ್ಮ ಹೊಸ ತರಹದ ರಜೆಯ ಮಜವನ್ನು ಅನುಭವಿಸಲು ಒಂದು ಹೊಸ ದಾರಿ ಹಾಗೂ ಹೊಸ ಸಂಪ್ರದಾಯಗಳನ್ನು ಕಲಿಯಲು ಮೈಗೂಡಿಸ್ಕೊಳ್ಳೋದಕ್ಕೂ ಕೂಡ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ಹೀಗೆ ಇಷ್ಟೊಂದು ಅನುಕೂಲಗಳನ್ನ ನಾವು ನೋಡಿದ್ರೆ ಖಂಡಿತವಾಗ್ಲೂ ಅನಾನುಕೂಲಗಳು ಇದ್ದೇ ಇರುತ್ತೆ. ಅನಾನುಕೂಲಗಳನ್ನ ಹೇಳ್ತಾ ಹೋಗ್ತಾ ಇದ್ದರೆ, ಮೊದಲನೇದಾಗಿ ನಾವು ವಿವಿಧ ಸಂಸ್ಕೃತಿಯನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಪರದಾಡಬೇಕಾಗತ್ತೆ. ಯಾಕೆಂತಂದರೆ ಅದು ನಮ್ಮದಲ್ಲದ ಸಂಸ್ಕೃತಿಯನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ತುಂಬ ಪರದಾಟಗಳು ನಡಿಬಹುದು. ಎರಡನೇದಾಗಿ, ಈ ವಿದೇಶಗಳಲ್ಲಿ ಅವರ ದೇಶದ ತೆರಿಗೆಗಳಿಗೆ ನಮ್ಮನ್ನು ರೂಢಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ನಮ್ಮ ದೇಶದಲ್ಲಿ ಏನು ತೆರಿಗೆ ಇದೆ, ನಾವು ಏನು ತೆರಿಗೆಗಳನ್ನು ಅಂದರೆ ಟ್ಯಾಕ್ಸಸ್ಗಳನ್ನು ನಾವು ಭರ್ತಿ ಮಾಡ್ತೀವಿ, ಅಂಥದ್ದು ಬೇರೆ ದೇಶಗಳಲ್ಲಿ ಇರೋದಿಲ್ಲ. ಬೇರೆ ದೇಶದ ಟ್ಯಾಕ್ಸಸ್ಗಳು ಬೇರೆ ರೀತಿ ಇರುತ್ತೆ. ಅವರ ತೆರಿಗೆಯನ್ನು ನಾವು ರೂಢಿಸ್ಕೊಳ್ಳೋದು ಒಂದಿಷ್ಟು ಕಷ್ಟ ಸಾಧ್ಯವಾದ ಕೆಲಸವೇನಲ್ಲ, ಆದರೂ ಪರದಾಡಬಹುದಾದಂಥ ಪರಿಸ್ಥಿತಿಗಳು. ಜೀವನವನ್ನು ಸಾಗಿಸೋ ರೀತಿ ಹಾಗೂ ಶೈಲಿ ದುಬಾರಿಯಾಗಬಹುದು ನಿಮಗೆ. ಇದು ಹೇಗೆ ದುಬಾರಿ ಆಗುತ್ತೆ ಅಂತಂದರೆ, ಈಗ ಎಷ್ಟು ಸಂಪಾದನೆ ಮಾಡ್ತಿರ್ತೀರ ಅದರಷ್ಟೇ ನಿಮಗೆ ಸ್ಯಾಲರಿನೂ ಬರ್ತಾ ಇರುತ್ತೆ. ಅದರ ಒಟ್ಟಿಗೆ ಒಂದಿಷ್ಟು ದುಬಾರಿಯ ಜೀವನ ಶೈಲಿ ಮೈಗೂಡಿಸ್ಕೊಂಡಂತೆ ಸ್ವಲ್ಪ ಜೀವನ ದುಬಾರಿ ಆಗಬಹುದಾದಂಥ ಒಂದು ಏರಿಳಿತಗಳನ್ನು ನೀವು ನೋಡಬಹುದು. ಹಾಗೆ ಭಾಷೆಯನ್ನು ಅರ್ಥೈಸಿಕೊಳ್ಳೋದು, ಅದನ್ನು ಬರೆಯೋದು, ಅದನ್ನು ಕಲಿಯೋದು ಒಂದಿಷ್ಟು ಕಷ್ಟದ ಕೆಲಸ ಆಗಿರಬಹುದು. ಹಾಗೆಯೇ ದೊಡ್ಡ ಒಂದು ಅನಾನುಕೂಲ ಏನು ಅಂತ ಕೇಳಿದ್ರೆ, ಒಂಟಿತನ ಕಾಡಬಹುದು. ನಮ್ಮವರು, ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಲವನ್ನು ಬಿಟ್ಟು ಬೇರೆ ದೇಶಕ್ಕೆ ನಾವು ವಲಸೆ ಹೋದಾಗ, ಅಲ್ಲಿ ನಾವು ಕೆಲಸವನ್ನು ಶುರು ಮಾಡಿದಾಗ ಮೊದಲನೇದಾಗಿ ನಾವು ಅದನ್ನು ಹೋಮ್ ಸಿಕ್ನೆಸ್ ಅಂತ ಕರಿತೀವಿ. ಇಲ್ಲ ಒಂಟಿತನ ಕಾಡುವುದು. ನಮ್ಮ ತಂದೆ ತಾಯಿ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸಂಸಾರ ನಮ್ಮ ಜೊತೆ ಇಲ್ಲದೆ ಇರಬಹುದು. ಇಂಥ ವಿಚಾರಗಳಲ್ಲಿ ನಾವು ಅವರನ್ನೆಲ್ಲ ಮಿಸ್ ಮಾಡಬಹುದು. ಹಾಗೆಯೇ ನಮ್ಮ ಮೌಲ್ಯಗಳಿಗೆ ತಕ್ಕಂಥ ಕೆಲಸಗಳೇನಾದರೂ ಸಿಗದೆ ಹೋದರೆ ಅಲ್ಲಿ ಕೂಡ ನಾವು ಪರದಾಡುವಂಥ ಪ್ರಯತ್ನಗಳು ಆಗಬಹುದೇನೋ. ಆದರೆ ಒಂದು ವಿಚಾರ ಯಾವಾಗಲೂ ಸತ್ಯ, ಎಂಥದ್ದೇ ಆಗಿರ್ಬೋದು, ಹೊರದೇಶದ ಪ್ರಯಾಣದಲ್ಲಿ ನನ್ನದೇ ಆಗಿರ್ಬೋದು,
ಅನುಕೂಲತೆಗಳು ನಾನು ಇಷ್ಟಪಟ್ಟು ತಗೊಳ್ಬಹುದು, ಅನಾನುಕೂಲತೆಗಳನ್ನ ಕೂಡ ನಾನು ಇಷ್ಟಪಟ್ಟೆ ತಗೊಳ್ಬಹುದು. ಬಟ್ ಡಿಸೈಡ್ ಮಾಡಬೇಕಾಗಿರೋದು ನಾವು. ಸೊ ಹೊರದೇಶದ ಪ್ರಯಾಣ ಬೇಕಾ ಬೇಡವಾ, ಅದು ನಮ್ಮ ಸ್ವಂತ ನಿರ್ಧಾರ ಆಗಿರಬೇಕಾಗುತ್ತೆ. ನಿಮ್ಮ ಸಂಸಾರದ ನೆಲೆಗಟ್ಟನ್ನು ನಿರ್ಧಾರ ಮಾಡಿ ಹೊರಗಡೆ ಹೋಗಬೇಕಾ ಇಲ್ಲ ಬೇಡವಾ ಅನ್ನೋದನ್ನು ನೀವು ಡಿಸೈಡ್ ಮಾಡಿ.